ಸಹೋದರತ್ವ ಸಾರುವ ಹಬ್ಬ ರಕ್ಷಾಬಂಧನ. ಟಿಎಂ ರಾಮದುರ್ಗ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ಘಟನೆಗಳು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಆಧುನಿಕ ಜೀವನ ಶೈಲಿಯಲ್ಲಿ ಸಹೋದರತ್ವ ಭಾವನೆಯು ಮರೀಚಿಕೆಯಾಗುತ್ತಿದೆ. ಭಾರತೀಯ ಸಂಸ್ಕೃತಿ, ಆಚರಣೆಗಳು, ರಕ್ಷಾಬಂಧನದಂಥ ಹಬ್ಬಗಳು ಅಂತಹ ಭಾವನೆಗಳನ್ನು ಗಟ್ಟಿಗೊಳಿಸುತ್ತವೆ. ಪ್ರತಿ ವರ್ಷ ಆಚರಿಸಿಕೊಂಡು ಬರುತ್ತಿರುವ ರಕ್ಷಾಬಂಧನವು ಮಕ್ಕಳಲ್ಲಿ ಆ ಭಾವನೆ ಮೂಡಿಸಲಿ ಎಂದು ಆಡಳಿತಾಧಿಕಾರಿ ಟಿ.ಎಂ. ರಾಮದುರ್ಗ ಶುಭ ಹಾರೈಸಿದರು. ನಗರದ ಗಾಯತ್ರಿ ಮಹಿಳಾ ಸಂಘ ಕನ್ನಡ ಶಿಶುವಿಹಾರ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ರಕ್ಷಾಬಂಧನದ ಆಚರಣೆಯ ಸಂದರ್ಭದಲ್ಲಿ ಮಾತನಾಡಿದರು. ಶಿಕ್ಷಕಿ ವೇದಾ ದಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಹೋದರತ್ವ ಭಾವವನ್ನು ವೃದ್ಧಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಮುಖ್ಯಗುರು ಮಲ್ಲಿಕಾರ್ಜುನ ಇಂದರಗಿ ನುಲಿಯ ಚಂದಯ್ಯ ಜಯಂತಿಯ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳಿಗೆ ರಕ್ಷೆಯನ್ನು ಕಟ್ಟಿ ಸಿಹಿಯನ್ನು ತಿನ್ನಿಸಿದರು. ನಂತರ ನಗರದ ವಿವಿಧ ಸರ್ಕಾರಿ ಕಚೇರಿಗಳು, ಬ್ಯಾಂಕುಗಳು, ಬಸ್ ನಿಲ್ದಾಣ, ಪೊಲೀಸ ಠಾಣೆ ಹಾಗೂ ಶಾಲಾ ಕಾಲೇಜುಗಳಿಗೆ ತೆರಳಿ ಅಲ್ಲಿಯ ಸಿಬ್ಬಂದಿಗಳಿಗೆ ರಕ್ಷೆಯನ್ನು ಕಟ್ಟಿ ರಕ್ಷಾಬಂಧನದ ಮಹತ್ವವನ್ನು ಸಾರಿದರು. ಶಿಕ್ಷಕರಾದ ಎಂಎಸ್ ಕನ್ನೂರ, ಅಂಬಣ್ಣ ಯರಗೇರಿ, ಲಕ್ಷ್ಮೀ ಪುರೋಹಿತ, ಶಿವಲೀಲಾ ಪಾಟೀಲ, ಮಾಲಾ ಕೊಳದೂರ, ಸುನಿತಾ ಮಸ್ಕಿ, ಚೌಡಮ್ಮ ಮೆದಿಕೇರಿ, ಸಿದ್ದಮ್ಮ ಎಸ್, ಶ್ರುತಿ ಪರದೇಶಿ, ಜಮುನಾ ಜಲದುರ್ಗ, ಸಹನಾ ಕಂಬದ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ರಾಖಿ ಪೌರ್ಣಮಿ, ಯಾಕಿದು ಇದು ಬಹಳ ಹಿಂದಿನ ಕಾಲದಲ್ಲಿ ನಡ್ಕೊಂಡು ಬಂತು ಒಂದು ಸಂಪ್ರದಾಯ. ಇದನ್ನು ನಾವು ಅಸಡ್ಡೆ ಮಾಡಬಾರ್ದು. ಏನು ಮಾಡಬಾರ್ದು? ಅಸಡ್ಡೆ ಮಾಡಬಾರ್ದು. ಇಲ್ಲಿ ಬಹಳಷ್ಟು ಒಂದು ದೊಡ್ಡ ಸಂದೇಶವನ್ನು ಇದು ಸಾರ್ತಾ ಇದೆ. ಏನು ಹಾಗಾಗಿದೆ? ಆ ಸಂದೇಶ ಯಾವುದು? ಇವತ್ತು ಸಮಾಜದಲ್ಲಿ ನೋಡ್ತೀವಿ, ಅನ್ಯಾಯಗಳು, ಅತ್ಯಾಚಾರಗಳು, ಕೊಲೆ, ಸುಲಿಗೆ, ದರೋಡೆ ಇವೆಲ್ಲ ಅವ್ಯಾತವಾಗಿ ನಡೀತಾರೆ. ಇದಕ್ಕೇನು ಕಾರಣ ಅಂದಾಗ ಸಂಸ್ಕಾರದ ಕೊರತೆ ಅಂತ. ಹುಟ್ಟುತ್ತೆ ಯಾವ ಮಗುವಾಗಲಿ ದುಷ್ಟ ಇರಂಗಿಲ್ಲ, ಕೆಟ್ಟ ಇರಂಗಿಲ್ಲ. ಅದು ಯಾಕೆ ಕೊಲೆ ಮಾಡೋದು ಗೊತ್ತಿಲ್ಲ, ಯಾಕೆ ಮಾನಭಂಗ ಪ್ರಯತ್ನ ಮಾಡಲಿಕ್ಕಾಗ್ತಿಲ್ಲ, ಇವೆಲ್ಲ ನೋಡಿದಾಗ ಅವ್ರಿಗೇನು ಸಂಸ್ಕಾರದ ಕೊರತೆ ಇದೆ. ಈ ಸಂಸ್ಕಾರ ಹೇಗೆ ಬೆಳಿಬೇಕು ಅಂದಾಗ ಎಳೆಯರಿದ್ದಾಗಲೇ ಅದು ನಾವು ಪೋಷಿಸ್ಕೊಂಡು ಬರಬೇಕು, ಬೆಳೆಸ್ಕೊಂಡು ಬರಬೇಕು. ಗಿಡ ಸಾಂಗಿದ್ದಾಗ ಬರ್ತದೆ, ಹೆಂಗೆ ಬೇಕು ಹಂಗೆ ಬಗ್ಗಿಸ್ತೀವಿ. ಆ ದೊಡ್ಡ ಮರ ಆತಂದ್ರೆ ಬಚ್ಚಕ್ಕೆ ಬರಂಗಿಲ್ಲ, ಪಟ್ಟಣ ಬರ್ಬೋದು. ಹಾಗೆ ಸದ್ಗುಣಗಳು ಬೆಳಿಬೇಕಾದ್ರೆ ಎಳೆಯವರಾಗಿದ್ದರೆ ಅವುಗಳನ್ನ ನಾವು ಕೃಷಿ ಮಾಡಬೇಕು. ಅಂದರೆ ಅವುಗಳನ್ನ ನಾವು ಪುನರ್ ವಿಚಾರ ಮಾಡಿ ಹೇಳ್ತಾ ಇರಬೇಕು, ಆ ರೀತಿ ಪಾಲನೆ ಮಾಡಬೇಕು. ಅಂದಾಗ ಒಳ್ಳೆಯ ಗುಣಗಳು ತಾವು. ಆದರೆ ಕೆಟ್ಟ ಗುಣಗಳು ಬೆಳೆಯಲಿಕ್ಕೆ ಆ ಟೈಮ್ ಸಿಗಂಗಿಲ್ಲ, ಬೇಗ ಬೆಳೆದ್ಬಿಡ್ತಾವೆ. ಇಂಥ ಎಲ್ಲ ಬೀಜ ಬಿಟ್ಟಿದ್ರೆ ಬೆಳೆ ಒಂದು ಇದ್ರಲ್ಲಿ ಕಸ ಇಟ್ಟ ಬಿಡ್ತದೆ, ಬೆಳೆ ಬಂದಾಗಿಲ್ಲ. ಯಾಕಂದರೆ ದುಷ್ಟಗಳು ಬೇಗ ಬೆಳೀತವೆ. ಹಾಗೆ ಕಸ ಸಹಿತ ದುಷ್ಟನ ಬೆಳೆಯನ್ನು ಏನು ಮಾಡ್ತದದು ನಾಶ.